ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇಲ್ಲಿ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಒಂದು ಸಾಂಪ್ರದಾಯಿಕ ಒಂದು ತಿಂಡಿಯನ್ನು ಮಾಡ್ಲಿಕ್ಕೆ ಹೊರಟಿದ್ದೀನಿ. ಈಗ ಸೀಸನಲ್ಲಿ ಇರೋದ್ರಿಂದ ಆ ಹಣ್ಣು ಎಲ್ಲರಿಗೂ ಸಿಗುವಂಥ ಒಂದು ಹಣ್ಣು. ಅದು ತುಂಬ ಚೆನ್ನಾಗಿರ್ತದೆ. ಅದರ ಕಡುಬುಂಟಲ್ಲ, ತುಂಬ ಚೆನ್ನಾಗಿರ್ತದೆ, ತುಂಬ ರುಚಿಯಾಗಿರ್ತದೆ. ನಮಗೆ ಎಷ್ಟು ಹಣ ಕೊಟ್ಟರು ಕೂಡ ಹೋಟ್ಲಲ್ಲಿ ಸಿಗದೇ ಇರುವಂಥದ್ದು ಒಂದು ತಿಂಡಿ. ಅದು ತುಂಬ ಟೇಸ್ಟಿಯಾಗಿರ್ತದೆ, ತುಂಬ ಹೆಲ್ದಿ ಕೂಡ ಆಗಿದೆ. ಮತ್ತು ಈ ಸೀಸನಲ್ಲಿ ಸ್ವಲ್ಪ ಹಣ್ಣನ್ನು ಹಾಕಿ ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರ್ತದೆ, ತುಂಬ ಟೇಸ್ಟಿಯಾಗಿರ್ತದೆ. ಅದು ಎಲ್ಲರೂ ಇಷ್ಟಪಡುವಂಥ ತಿಂಡಿ. ಅದು ಯಾವ ತಿಂಡಿ, ಹೇಗೆಲ್ಲ ಮಾಡೋದು, ಹೇಗೆಲ್ಲ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ. ಮತ್ತು ಹೇಗೆಲ್ಲ ಇರುತ್ತೆ ಅಂತ ಹೇಳಿ ಟೇಸ್ಟ್ ಎಲ್ಲ ನೋಡೋಣ. ಈಗ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ, ಬನ್ನಿ. ಇಲ್ಲಿ ನಾನು ಒಂದು ಪ್ಲೇಟ್ ತುಂಬ ಹಲಸಿನ ತೊಗೊಂಡಿದ್ದೀನಿ. ಒಂದು 200 ಗ್ರಾಮ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಸ್ವಲ್ಪ ಒಂದು ಅರ್ಧ ಕಡಿ ಕಾಯಿ ತುರಿ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಏಲಕ್ಕಿ ತೊಗೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿರ್ತದೆ ಅದಕ್ಕೋಸ್ಕರ. ಈಗ ಇಷ್ಟು ಐಟಮ್ ತೊಗೊಂಡಿದ್ದೀನಿ ಗೈಸ್. ಇಲ್ಲಿ ಒಂದು ಅರ್ಧ ಕಿಲೋ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಕಾಣಿಸ್ತಿದೆ ಅಲ್ವಾ? ಇಲ್ಲಿ ಒಂದು ಹಿಡಿಯಷ್ಟು ಹಲಸಿನ ಹಣ್ಣು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ 5 ರಿಂದ 6 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ಕಡಿ ತೆಂಗಿನಕಾಯಿ, ಮತ್ತು ಒಂದು 1/4 kg ಕಡಿಮೆ ಸ್ವಲ್ಪ ಬೆಲ್ಲ. ಇಷ್ಟು ನನಗೆ ಹಲಸಿನ ಹಣ್ಣಿನ ಕಡುಬಿಗೆ ಇಷ್ಟು ಸಾಕು. ಈಗ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಫಸ್ಟು ಒಂದು ಮಿಕ್ಸಿ ಜಾರಿಗೆ ಹಣ್ಣನ್ನು ಹಾಕ್ಕೊಳ್ತೀನಿ. ಇದು ಗ್ರೈಂಡರಲ್ಲಿ ಸಣ್ಣ ಆಗೋದಿಲ್ಲ, ಅದಕ್ಕೋಸ್ಕರ ನಾನು ಮಿಕ್ಸಿ ಜಾರಲ್ಲೇ ಮಿಕ್ಸಿ ಮಾಡ್ಕೊಳ್ತೀನಿ. ಇಲ್ಲದ್ರೆ ಅದು ಗ್ರೈಂಡರ್ಗೆ ಹಾಕಿದರೆ ಜಾರಿ ಹಾಗೇ ಬೀಳ್ತದೆ. ಅದಕ್ಕೆ ನಾನಿಲ್ಲಿ ಹಣ್ಣನ್ನು ಅಷ್ಟೇ ಹಾಕ್ಕೊಳ್ತೀನಿ. ಹಣ್ಣು ಮತ್ತು ಕಾಯಿ ತುರಿ, ಬೆಲ್ಲ, ಇಷ್ಟು ಐಟಮನ್ನು ನಾನು ಮಿಕ್ಸಿಗೆ ಹಾಕ್ಕೊಳ್ತೀನಿ. ಏನು ಏಲಕ್ಕಿ ಹಾಕಿದ್ವಲ್ಲೋ ಅದನ್ನ ಇದೇ ಟೈಮಲ್ಲಿ ಹಾಕ್ಕೊಂಡ್ರೆ ಆಯಿತು. ಕಾಯಿ ತುರಿ ಬೇಕಿದ್ದರೆ, ತೆಂಗಿನಕಾಯಿ ಇದ್ದರೆ ಮಿಕ್ಸಿ ಮಾಡ್ಕೊಂಡ್ರೆ ಆಯಿತು. ಇದು ಕಾಯಿ ತುರಿ ಇದ್ದರೆ ಸ್ವಲ್ಪ ಲಾಸ್ಟ್ ಎಂಡಲ್ಲಿ ಹಾಕ್ಕೊಂಡ್ರೆ ಆಯಿತು. ನಾನಿಲ್ಲಿ ಬೆಲ್ಲ ಮತ್ತು ಹಣ್ಣನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಸಣ್ಣ ಆಗಬಾರ್ದು, ತರಿಯಾಗಿರಬೇಕು. ಗೈಸ್, ಈಗ ಮಿಕ್ಸಿ ಮಾಡಿ ತೊಗೊಂಡೆ ಹಣ್ಣು ಮತ್ತು ಬೆಲ್ಲನ. ಈಗ ಅಕ್ಕಿನ ಹೇಗೆ ಕಡಿಯೋದು ಅಂತ ನೋಡೋಣ. ಗೈಸ್, ಇಲ್ಲಿ ಗ್ರೈಂಡರ್ ಆನ್ ಮಾಡ್ಕೊಂಡು ಈಗ ಸ್ವಲ್ಪ ತರಿಯಾಗಿ ತಿರುಗಬೇಕು. ನಮಗೆ ಫುಲ್ ಸಣ್ಣ ನೈಸ್ ಆಗಬಾರ್ದು, ತರಿಯಾಗಿರಬೇಕು. ಇದಕ್ಕೆ ನೀರೆಲ್ಲ ಹಾಕೋಬಾರ್ದು. ಇಲ್ಲಿ ಏನು ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಿ ಹಲಸಿನ ಹಣ್ಣು ಮತ್ತು ಬೆಲ್ಲ, ಅದನ್ನು ಹಾಕೋಬೇಕು. ಸ್ವಲ್ಪ ಒಂದು ಸ್ಪೂನಷ್ಟು ಅಷ್ಟೇ ನೀರು ಹಾಕೊಳ್ತೀನಿ ನಾನು. ಅಲ್ಲೇ ಅಕ್ಕಿ ಇದೆ, ಅದಕ್ಕೋಸ್ಕರ. ಇಡ್ಲಿ ಹಿಟ್ಟಿನ ಅದಕ್ಕೆ ರುಬ್ಕೊಂಡ್ರೆ ಸಾಕು, ತರಿಯಾಗಿರಬೇಕು, ಸಣ್ಣಕ್ಕಾಗಬಾರ್ದು. ಈಗ ನೋಡ್ಕೋಬೇಕು ನಮಗೆ. ಅಷ್ಟೇ, ನಾವು ಒಂದು ಇಡ್ಲಿ ಹಿಟ್ಟಿನ ಅದಕ್ಕೆ ಬಂತು ಅಂತ ಹೇಳುವಾಗ ತೆಗೆದ್ರೆ ಸಾಕು, ತರಿಯಾಗಿರಬೇಕು, ತುಂಬ ಸಣ್ಣ ಆಗಬಾರ್ದು. ಇದು ಇಡ್ಲಿ ಹಿಟ್ಟು ನಾವು ಇಡ್ಲಿಗೆ ರೆಡಿ ಮಾಡ್ಕೊತಾರಲ್ವ, ಅಷ್ಟು ಅದಕ್ಕೆ ನಾವು
ತಿರುವಿದ್ರೆ ಸಾಕು. ಮತ್ತು ತರ್ತರಿಯಾಗಿದ್ರೇ ಒಳ್ಳೆಯದು. ತುಂಬ ಸಣ್ಣಕಾಗ್ಬಿಟ್ರೆ ಅದು ಟೇಸ್ಟ್ ಚೆನ್ನಾಗಿರಲ್ಲ, ಗಟ್ಟಿ ಗಟ್ಟಿ ಆಗ್ತದೆ. ಅದಕ್ಕೋಸ್ಕರ ಇದು ನಮಗೆ ಅಗಳ ಥರ ಇರಬೇಕು, ತಿನ್ನುವಾಗ ತುಂಬ ಟೇಸ್ಟಿಯಾಗಿರ್ತದೆ. ನನಗೆ ಕಾಯಿ ತುರಿ ಹಾಕ್ಕೊಳ್ಳೋದು ಮರ್ತೋಯ್ತು, ಕರೆಂಟ್ ಕೂಡ ಹೋಯಿತು. ಅದಕ್ಕೋಸ್ಕರ ನಾನು ಕಾಯಿ ತುರಿ ಹಾಕ್ಕೊಳ್ಳೋದು ನಿಮಗೆ ತೋರಿಸಲಿಲ್ಲ. ಸ್ವಲ್ಪ ಮೊದಲೇ ಹಾಕ್ಕೊಂಡಿದ್ದೆ ಮಿಕ್ಸಿ ಮಾಡುವಾಗ, ಸ್ವಲ್ಪ ಲಾಸ್ಟ್ ಎಂಡಲ್ಲಿ ಹಾಕಿದೆ. ಯಾಕೆಂದರೆ ನಮಗೆ ಅಗ್ಯುವಾಗ ಸಿಗಬೇಕು, ಅದಕ್ಕೋಸ್ಕರ. ಇದು ನಮಗೆ ಬೇಕಾದಷ್ಟು ನೋಡಿ ನಾವು ಕಾಯಿ ತುರಿ ಅರ್ಧ ಕಡಿ ಹಾಕ್ಕೋಬೇಕು. ಒಂದು ಕಾಯಲ್ಲಿ ಅರ್ಧ ಭಾಗ ಇರ್ತದಲ್ವ, ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ತೆಂಗಿನಕಾಯಿ ಹಾಕಿದರೆ ತುಂಬ ಟೇಸ್ಟ್ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಮತ್ತು ನೋಡಿಕೊಂಡು ತರಿತರಿಯಾಗಿದ್ದನ್ನು ನೋಡಿಕೊಂಡೇ ತೆಗಿಬೇಕು. ನೋಡಿ ಇಲ್ಲಿ ತರಿತರಿಯಾಗಿದೆ, ನಾನು ತುಂಬ ಏನು ಸಣ್ಣಕ್ಕೆ ಮಾಡಿಲ್ಲ. ಇಷ್ಟ ಅದಕ್ಕೆ ಆದರೆ ನೋಡಿಕೊಂಡು ತೆಗಿಬೇಕು. ಗ್ರೈಂಡರ್ ಇಲ್ಲಾದರೆ ನನಗೆ ಒಳ್ಳೆಯದಾಗ್ತದೆ, ಎಲ್ಲ ಮಿಕ್ಸ್ ಚೆನ್ನಾಗಾಗ್ತದೆ ಅಂತೇಳಿ ನಾನು ಗ್ರೈಂಡರಲ್ಲಿ ಇದು ಕಡ್ದೆ. ನಿಮಗೆ ಮಿಕ್ಸಿ ಇದ್ದರೆ, ಗ್ರೈಂಡರ್ ಇಲ್ಲಪ್ಪ ಅಂದರೆ ಮಿಕ್ಸಿಯಲ್ಲೇ ಕಡಿಬೋದು. ಹಣ್ಣನ್ನು ಸ್ವಲ್ಪ ಫಸ್ಟೇ ಹಣ್ಣು ಮತ್ತು ಬೆಲ್ಲನ ಕಡಿದು ತೆಗೆದು ಮತ್ತು ಅಕ್ಕಿಯನ್ನು ತರಿಯಾಗಿ ಹಾಕಿ ಇದು ನಾವು ಇಡ್ಲಿ ಅದಕ್ಕೆ ಇದು ತೆಗೆದುಕೊಂಡ್ರೆ ಸಾಕು. ಆಮೇಲೆ ಎರಡು ಪಾತ್ರೆಯಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರು ಕೂಡ ಆಗ್ತದೆ. ನಾವು ಗ್ರೈಂಡರ್ ಬೇಕಂತ ಇಲ್ಲ, ಗ್ರೈಂಡರ್ ಇಲ್ಲದೆ ಇದ್ದವರು ಮಿಕ್ಸಿಯಲ್ಲಿ ಕೂಡ ಮಾಡ್ಕೋಬೋದು. ಮಿಕ್ಸಿಯಲ್ಲಿ ಕೂಡ ಆಗ್ತದೆ. ನನ್ನ ಹತ್ರ ಗ್ರೈಂಡರ್ ಇತ್ತು ಅಂತ ಹೇಳಿ ನಾನು ಗ್ರೈಂಡರನ್ನು ಯೂಸ್ ಮಾಡ್ಕೊಳ್ಳೋದು. ಗ್ರೈಂಡರ್ ಇಲ್ಲದ್ರೆ ಏನೂ ಪ್ರಾಬ್ಲಮ್ ಇರೋಲ್ಲ, ಚೆನ್ನಾಗೇ ಬರ್ತದೆ. ಮಿಕ್ಸಿಯಲ್ಲಿ ಕೂಡ ಮಾಡ್ಕೋಬೋದು. ಸೇಮ್ ಇಡ್ಲಿಗೆ ಮಾಡಿದಾಗೇ ಮಾಡೋದು. ಐಟಮ್ಮ ಚೇಂಜ್ ಆಗೋದು ಅಷ್ಟೇ ಬಿಟ್ಟರೆ ಮತ್ತೆ ಎಲ್ಲ ಚೆನ್ನಾಗಿರ್ತದೆ, ಒಳ್ಳೆ ಬರ್ತದೆ. ಏನು ಮಿಕ್ಸಿ ಅಂತ ಏನು ಹಾಳಾಗ್ತದೆ ಆ ಥರ ಎಲ್ಲರಿಗೂ ಗ್ರೈಂಡರೇ ಬೇಕಂತಿಲ್ಲ, ಮಿಕ್ಸಿಯಲ್ಲಿ ಕೂಡ ಮಾಡಲಿಕ್ಕಾಗ್ತದೆ. ನನ್ನ ಹತ್ರ ಗ್ರೈಂಡರ್ ಇತ್ತು ಅಂಥೇಳಿ ನಾನು ಹಾಕ್ಕೊಳ್ಳೋದು. ಮತ್ತು ಇದಕ್ಕೆ ತುಂಬ ನೀರು ಹಾಕಬಾರ್ದು, 1 ಸ್ಪೂನಷ್ಟು ಅಷ್ಟೇ ಹಾಕಿ ಒಂದು ಸ್ವಲ್ಪ ದಪ್ಪ ರಸ, ಒಮ್ಮೆದು ಅಷ್ಟೇ ರಸ ಸ್ವಲ್ಪನೇ ತಕ್ಕೋಬೇಕು ಈ ತಿಂಡಿಗೆ ಮಾತ್ರ. ಮತ್ತು ಬೇರೆ ತಿಂಡಿಗೆಲ್ಲ ರಸನೇ ಬೇಡ ನಮಗೆ, ತೊಳೆದು ಚೆಲ್ಲಿದ್ರೆ ಸಾಕು. ಇದಕ್ಕೆ ನನಗೆ ಬೇಕನ್ನಿಸ್ತು ಅದಕ್ಕೆ ನಾನು ಸ್ವಲ್ಪ ತಗೊಂಡು ಮೇಲೆ ಈ ಥರ ಪ್ಲೇಟ್ ಇಟ್ಕೊಂಡಿದ್ದೀನಿ. ಈ ಥರ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನಾನು. ಟೇಸ್ಟ್ ಚೆನ್ನಾಗಿರ್ತದೆ ಮತ್ತು ನಮಗೆ ತೆಗಿಲಿಕ್ಕೆ ಕೂಡ ಸುಲಭದಲ್ಲಿ ಬರ್ತದೆ. ಅದಕ್ಕೋಸ್ಕರ ಇಷ್ಟ ಆಯ್ತಲ್ವ? ಇದನ್ನು ಪ್ಲೇಟ್ ಇಟ್ಕೊಂಡು ಗ್ಯಾಸ್ ಹಚ್ಕೋಬೇಕು. ಈಗ ಇದು ಏನು ನಾವು ಈಗ ಕಡ್ದು ತೆಗ್ದೆ ಅಲ್ವಾ, ಇದನ್ನು ಹಾಕ್ಕೊಳ್ತೀನಿ ನಾನು. ನೋಡಿ, ಇನ್ನು ಸ್ವಲ್ಪ ಭಾಗ ಉಳಿದಿದೆ, ಫುಲ್ ಹಾಕೋಬಾರ್ದು. ಇದು ಕರೆಕ್ಟ್ ಅರ್ಧ ಗಂಟೆ ಬೇಯಬೇಕು. ಇದೀಗ ಕರೆಕ್ಟ್ ರೆಡಿಯಾಗಿದೆ. ಅದಕ್ಕೆ ನಾನು ಅರ್ಧ ಗಂಟೆ ಬೇಯಿಸ್ಕೊಂಡು ಇನ್ನೂ ಬಿಸಿ ಇದೆ. ಬಿಸಿ ಇರುವಾಗಲೇ ನಾವು ಈ ಥರ ಲೈನ್ಸ್ ಹಾಕ್ಕೋಬೇಕು, ನಮಗೆ ತಿನ್ಲಿಕ್ಕೆ ಈಸಿಯಾಗಿರ್ತದೆ. ಈ ಥರ ಲೈನ್ಸ್ ಹಾಕ್ಕೊಂಡ್ರೆ ನಮಗೆ ಒಂಥರ ಕೇಸರಿ ಭಾತ್ ಇರ್ತದಲ್ವ, ಅದಕ್ಕೆ ಇರ್ತದೆ. ಮತ್ತು ತುಂಬ ಚೆನ್ನಾಗಿ ಬರ್ತದೆ. ನೀಟಾಗಿ ನಾವು ಲಾಸ್ಟಿಗೆ ಇದು ತಣ್ಣಗಾದ ಮೇಲೇ ತೆಗಿಬೇಕು, ಅಲ್ಲಿವರೆಗೂ ತೆಗಿಬಾರ್ದು. ಈ ಥರ ಮಾಡಿ ಒಂದು ಫ್ಯಾನ್ಗಳಿಗೆ ಅಥವಾ ಗಾಳಿ ಬರೋ ಜಾಗದಲ್ಲಿ ಇಟ್ಬಿಡಬೇಕು. ಇಟ್ಟು ಈ ಥರ ನಾವು ಫಸ್ಟಿಗೆ ಗೆರೆ ಹಾಕೊಂಡ್ಬಿಡ್ಬೇಕು. ನಾವು ಎಷ್ಟು ಸೈಜಿದು ಗೆರೆ ದೊಡ್ಡದು ಬೇಕಿದ್ರೆ ದೊಡ್ಡದು ಹಾಕ್ಕೋಬೇಕು, ಚಿಕ್ಕ ಗೆರೆ ಬೇಕಿದ್ರೆ ಚಿಕ್ಕದು ಹಾಕ್ಕೋಬೇಕು. ಚಿಕ್ಕ ಚಿಕ್ಕ ಪೀಸ್ ಬೇಕಂದರೆ ನಾನಿಲ್ಲಿ ಒಂದು ಹದದಲ್ಲಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ದೊಡ್ಡ ಪೀಸೇ ಇರ್ತದೆ. ಆ ಥರ ಇನ್ನು ಉಳಿದದ್ದು ಕೂಡ ಇನ್ನೊಂದು ಪ್ಲೇಟಿಗೆ ಸೇಮ್ ಪ್ಲೇಟಿಗೆ ಹಾಗೆಯೇ ಹಾಕ್ಕೊಂಡಿದ್ದೆ, ಅದು ಕೂಡ ಹಾಗೆಯೇ ಬಂದಿತ್ತು. ಅದಕ್ಕೂ ಕೂಡ ಲೈನ್ ಹಾಕ್ಕೊಂಡೆ ನಾನು. ಹಾಗೆ ಈ ಥರ ಲೈನ್ಸ್ ಹಾಕ್ಕೊಂಡ್ರೆ ನಮಗೆ ತೆಗಿಲಿಕ್ಕೆ ಈಜಿ ಆಗ್ತದೆ ಮತ್ತು ತಿನ್ನಲಿಕ್ಕೆ ಕೂಡ ಸುಲಭ ಆಗ್ತದೆ. ನಾನು ಈ ಥರ ಲೈನ್ಸ್ ಹಾಕ್ಕೊಂಡೆ. ಇದು ವಿಡಿಯೋ ನೋಡಿದ್ರಲ್ವ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ನೋಡ್ತಿರೋ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಪ್ಲೀಸ್ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟು ನನಗೆ ತುಂಬ ಅವಶ್ಯಕತೆ ಇದೆ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಈಗ ಹೇಗೆ ಮಾಡಿದೆ ಅಂತ ಹೇಳಿ ನೋಡಿದ್ರಲ್ವಾ, ಹೇಗೆ ಬಂತು, ಟೇಸ್ಟ್ ಹೇಗಿದೆ ಅದನ್ನೆಲ್ಲ ನೋಡುವ. ಇದು ತುಂಬ ಈಸಿಯಾಗಿ ಎಲ್ಲರೂ ಕೂಡ ಮಾಡ್ಕೋಬೋದು. ನೋಡಿ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ, ತಿನ್ನಲಿಕ್ಕೆ ಕೂಡ ಅಷ್ಟೇ ಚೆನ್ನಾಗಿದೆ. ತುಂಬ ಟೇಸ್ಟಿಯಾಗಿ ಬಂದಿದೆ ಮತ್ತು ಪರ್ಫೆಕ್ಟಾಗಿ ಬಂದಿದೆ. ಇಲ್ಲಿ ನಾವು ಒಂದು ಅರ್ಧ ಕೆಜಿ ಅಕ್ಕಿ ತೊಗೊಂಡ್ರೆ 1/4 ಕೆಜಿ ಬೆಲ್ಲ ತೊಗೋಬೇಕು, ಮತ್ತು ಸ್ವಲ್ಪ ಒಂದು ಅರ್ಧ ಕಡಿ ತೆಂಗಿನಕಾಯಿ ಮತ್ತು ಏಲಕ್ಕಿ, ಇಷ್ಟು ಐಟಮನ್ನು ಹಾಕಿ ನಾವು ಇಷ್ಟು ಟೇಸ್ಟಿಯಾಗಿ ಮಾಡ್ಕೋಬೋದು, ಹೆಲ್ದಿಯಾಗಿ. ತುಂಬ ಚೆನ್ನಾಗಿದೆ, ಇದು ತುಂಬ ರುಚಿಯಾಗಿರ್ತದೆ. ಹಲಸಿನ ಹಣ್ಣು ನಾವು ಆವಾಗವಾಗ ಅಕ್ಕಿನ ತರಿಯಾಗಿ ರುಬ್ಬಿರ್ತೀವಲ್ವ, ಅದು ಇಡ್ಲಿ ಥರ ಅಕ್ಕಿನೇ ಇರಬೇಕು, ಅಷ್ಟು ಫುಲ್ ಸಣ್ಣಾಗಬಾರ್ದು ಇದು. ಮತ್ತು ಅಗ್ಗಿವಾಗ ಅಲ್ಲಲ್ಲಿ ತುಂಬ ಟೇಸ್ಟಿಯಾಗಿರ್ತದೆ, ತುಂಬ ಚೆನ್ನಾಗಿರ್ತದೆ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡಿ ಒಳಗೆಲ್ಲ ಎಷ್ಟು ಚೆನ್ನಾಗಿದೆ, ನೋಡಿ ಎಷ್ಟು ಚೆನ್ನಾಗಿದೆ, ನೋಡಿ ಪೇಡ ಥರ ಬಂದಿದೆ. ತುಂಬ ಚೆನ್ನಾಗಿದೆ ಗೈಸ್, ತುಂಬ ಟೇಸ್ಟಿಯಾಗಿ ಬಂದಿದೆ. ಟೇಸ್ಟಿಯಾಗಿ ಅಂತ ನೋಡುವ. ಸಖತ್ತಾಗಿ ಬಂದಿದೆ ಗೈಸ್, ತುಂಬ ಟೇಸ್ಟಿಯಾಗಿದೆ. ಹಲಸಿನ ಹಣ್ಣು ಕಡುಬು ಅಂದರೆ ತುಂಬ ಇಷ್ಟ, ಎಲ್ಲರಿಗೂ ಹೆಚ್ಚಿನವ್ರು ಇಷ್ಟಪಡ್ತಾರೆ. ಸಖತ್ ಟೇಸ್ಟ್ ಅಂತೂ ಸಖತ್ತಾಗಿದೆ. ಒಮ್ಮೆ ಹಲಸಿನ ಹಣ್ಣು ಏನಾದರೂ ಸಿಕ್ಕಿದ್ರೆ ಈ ಥರ ಮಾಡ್ಕೊಂಡು ನೋಡಿ, ಟೇಸ್ಟ್ ಹೇಗೆ ಬಂತಂತ ಕಮೆಂಟ್ ಮಾಡಿ. ಸೂಪರ್ ಇದೆ ಗೈಸ್. ಸಖತ್ತಾಗಿದೆ. ಈ ಥರ ಒಂದು ಮಳೆಗಾಲದಲ್ಲಿ, ಮಳೆ ಅಲ್ವಾ, ಚಿಟಪಟ ಮಳೆಯಲ್ಲಿ ಈ ಥರ ಅಡ್ಡೆ ಮಾಡಿ ಕಡುಬು ಹೇಳ್ತಾರೆ. ಕೆಲವರು ನಮ್ಮ ಮಂಗಳೂರು ಭಾಷೆಯಲ್ಲಿ ಅಡ್ಡೆ ಹೇಳ್ತಾರೆ, ಹಲಸಿನ ಹಣ್ಣಿನ ಅಡ್ಡೆ ಅಂತ ಹೇಳ್ತಾರೆ. ಇಲ್ಲಿ ಕನ್ನಡದಲ್ಲಿ ಹಲಸಿನ ಹಣ್ಣು ಕಡುಬು ಅಂತ ಹೇಳ್ತಾರೆ. ಇದು ತುಂಬ ಟೇಸ್ಟಿಯಾಗಿದೆ. ಯಾರಿಗಾದ್ರೂ ಹಣ್ಣು ಸಿಕ್ಕಿತ್ತು, ಹಲಸಿನ ಹಣ್ಣು ಸಿಕ್ಕಿತ್ತು ಅಂತ ಹೇಳಿದರೆ ಸ್ವಲ್ಪ ಒಂದು 1/4 ಕಿಲೋ ಹಣ್ಣು ಸಿಕ್ಕಿದ್ರೆ ಸಾಕಾಗುತ್ತೆ. ಒಂದು 1/4 ಕೆಜಿ ಅಷ್ಟು ಅಥವಾ ಅರ್ಧ ಕೆಜಿ ಅಷ್ಟು ಅಕ್ಕಿ ಹಾಕಿ ಮಾಡ್ಕೊಂಡ್ಬಿಟ್ರೆ ತುಂಬ ಟೇಸ್ಟಿಯಾಗಿರ್ತದೆ, ತುಂಬ ರುಚಿಯಾಗಿರ್ತದೆ. ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಖತ್ತಾಗಿ ಬಂದಿದೆ ಗೈಸ್, ಸಖತ್ತಾಗಿದೆ. ತುಂಬ ತುಂಬ ಅಂದರೆ ತುಂಬ. ಹೆಲ್ದಿ ಕೂಡ, ನ್ಯಾಚುರಲ್ ಆಗಿ, ಏನು ನಾವು ಕೆಮಿಕಲ್ ಹಾಕಿಲ್ಲ, ಸೋಡಾ ಹಾಕಿಲ್ಲ, ಏನಿಲ್ಲ. ಸಖತ್ತಾಗಿದೆ, ನನಗೆ ತುಂಬ ಇಷ್ಟ, ನನ್ನ ಫೇವ್ರೇಟ್ ಕೂಡ. ಸಖತ್ತಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೂಪರ್.